ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಮೊದಲನೇದಾಗಿ ನೀವೆಲ್ಲ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರ ತಾನೆ? ಮಾಡಿದರೆ ಕಾಮೆಂಟ್ ಸೆಕ್ಷನಲ್ಲಿ ಥಮ್ಸ್ ಅಪ್ನ ಕೊಡಿ, ಮಾಡಿಲ್ಲ ಅಂದರೆ ಪಾಸ್ ಮಾಡಿ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬನ್ನಿ. ನಿಮ್ಗೊಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ನಂಬರ್ಸ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ 20,000ಕ್ಕಿಂತ ಹೆಚ್ಚಾಗಿ ಮಕ್ಕಳು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ. ಬಟ್ ಇವರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹೇಳ್ಕೊಡ್ತಿರುವಂತಹ ಪ್ರತಿ ಒಂದು ಟಾಪಿಕ್ಕು ಮತ್ತು ಇದು ನಿಮಗೆ ತಲುಪತ್ತೆ. ಅರ್ಥ ಆಯ್ತಾ? ಸೊ ಐ ಡೋಂಟ್ ವಾಂಟ್ ಯು ಟು ಮಿಸ್ ಎನಿಥಿಂಗ್ ದಟ್ ವಿ ಅಪ್ಲೋಡ್ ಆನ್ ಪರೀಕ್ಷೆ ಚಾನಲ್. ಅದಕ್ಕೆ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದಾದಮೇಲೆ ಬನ್ನಿ ಮ್ಯಾಮ್ ನಾನ್ ಡೀಟೇಲ್ ಹೇಳ್ಕೊಡಿ ಮ್ಯಾಮ್ ಅಂತ ತುಂಬ ಜನ ಮಕ್ಕಳು ಕೇಳ್ತೀರಾ. ನಾನ್ ಡೀಟೇಲ್ ಏನಿದೆ ಅದೊಂದು ಸ್ವಲ್ಪ ಉದ್ದ ಟೆಕ್ಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದನ್ನು ನೋಡೋಣ. ನಾನ್ ಡೀಟೇಲಲ್ಲಿ ಮಕ್ಕಳೇ ನೀವು ಸಮ್ಮರಿನ ನೋಡಿಕೊಂಡ್ರೆ ಸಾಕು. ಬಿಕಾಸ್ ನಿಮಗೆ ಕೇಳಿರುವಂಥ ಪ್ರಶ್ನೆಗಳು ಸಿಂಪಲಾಗಿ ಕೂಡ ಇದೆ ಅಂತ ನಾನು ನೋಡಿದ್ದೀನಿ. ಸೊ ಇವತ್ತಿನ ಒಂದು ನಾನ್ ಡೀಟೇಲ್ ಯಾವುದಪ್ಪ? ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್. ಸೊ ಈ ಒಂದು ಕತೆ ಏನಿದೆ ಅದು ಹನೀಫ್ ಉದ್ದೀನ್ ಅವ್ರ ಬಗ್ಗೆ ಇರುವಂತಹ ಒಂದು ಕತೆ. ಕಾರ್ಗಿಲ್ ವಾರ್ಗೆ ಸಂಬಂಧಪಟ್ಟಿರುವಂಥ ಒಂದು ಕತೆ ಇದು. ಸೊ ನಾನು ಈ ಕತೆನ ಕ್ವಿಕ್ಕಾಗಿ ನಿಮಗೆ ಸಮ್ಮರೈಸ್ ಮಾಡ್ತೀನಿ. ಸಮ್ಮರೈಸ್ ಮಾತ್ರ ಯಾಕೆ ಮಾಡ್ತಿದ್ದೀವಿ, ಒನ್ ಶಾರ್ಟ್ ವಿಡಿಯೋ ಯಾಕಿಲ್ಲ ಅಂದರೆ ನಾನ್ ಡೀಟೇಲ್ಸಲ್ಲಿ ನಿಮಗೆ ಪ್ರತಿಯೊಂದು ಲೈನು ಅರ್ಥ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಸಮ್ಮರಿ ನೋಡಿಕೊಂಡ್ರೆ ಸಾಕು. ಸಮ್ಮರಿಯಿಂದನೇ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಹೇಗೆ ನೀಡಬೇಕು ಮತ್ತು ಹೇಗೆ ಕೊಡಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಈ ಸಮ್ಮರಿ ಏನಿದೆ ಅದೊಂದು ಸ್ವಲ್ಪ ಡೀಟೇಲ್ಡ್ ಸಮ್ಮರಿ. ನಾನು ಬೇರೆ ಸಮ್ಮರಿ ವೀಡಿಯೋಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇದೆ. ಸೊ ಮೊದಲನೇದಾಗಿ ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಓದ್ತೀನಿ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಸಾಕಷ್ಟು ಮಕ್ಕಳು ಹೆದರ್ಕೊತೀರಾ. ಅದನ್ನು ಹೆದರ್ಕೊಳ್ಬೇಡಿ ಅಂತ ನಾನು ಹೇಳಬೇಕು. ಬಿಕಾಸ್ ನೀವು ಎಷ್ಟು ಹೆದರ್ಕೊತೀರೋ ಅಷ್ಟೇ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ಸೊ ಸಪ್ಲಿಮೆಂಟ್ರಿ ರೀಡಿಂಗ್ ಅಥವಾ ನಾನ್ ಡೀಟೇಲ್ ಏನಿದೆ ಅದು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಒಂದು ಡಿವಿಷನ್ ಕೂಡ ಇದೆ. ಸೊ ನಿಮಗೆ ನಿಮ್ಮ ಬ್ಲೂ ಪ್ರಿಂಟ್ ಬಗ್ಗೆನೇ ನಾನು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಒಂದು ಲೈವ್ ವಿಡಿಯೋ ಮಾಡಿದ್ವಿ. ಆ ಲೈವ್ ವಿಡಿಯೋನ ಹೋಗಿ ನೋಡಿ, ಬ್ಲೂ ಪ್ರಿಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅವರ ಒಂದು ಏನಂತಾರೆ, ಅವರ ಅಪ್ಪ ಅಮ್ಮ ಮತ್ತು ಅವರ ಫ್ಯಾಮಿಲಿ ಬಗ್ಗೆ ನಾವು ನೋಡೋಣ. ಓಕೆನಾ? ಸೊ ಮೊದಲನೇದಾಗಿ ಅವರ ಅಪ್ಪ ಯಾರು? ಸೊ ಹನೀಫ್ ಉದ್ದೀನ್ ಅವರ ಅಪ್ಪ ಏನಿದ್ರು ಅವರೊಬ್ಬರು ಆರ್ಟಿಸ್ಟ್ ಆಗಿದ್ರು. ಆಯಿತಾ? ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಲಿ ಕೆಲಸ ಮಾಡ್ತಿದ್ರು. ಅವರೊಬ್ಬರು ಆರ್ಟಿಸ್ಟ್ ಆಗಿದ್ರು. ಅವರು ಹನೀಫ್ ತುಂಬ ಚಿಕ್ಕವರಿದ್ದಾಗಲೇ ಅವ್ರು ಹೋಗ್ಬಿಟ್ರು. ಅಂದರೆ ಒಂದು 8 ವರ್ಷ ಇದ್ದಾಗಲೇ ಅವರ ಅಪ್ಪ ತೀರೋದ್ರು. ಓಕೆನಾ? ಸಾರಿ ಮಕ್ಕಳೇ. ಸೊ ಅವ್ರ ಅಮ್ಮ ಏನಿದ್ರು, ಅವ್ರ ಅಮ್ಮನ ಹೆಸರು ಹೇಮಾ ಅಜೀಜ್ ಅಂತ. ಅವರು ಒಬ್ಬರು ವೋಕಲ್ ಆರ್ಟಿಸ್ಟ್ ಆಗಿದ್ರು. ಸೊ ಅವ್ರೇನು ಮಾಡ್ತಿದ್ರು ಅಂದರೆ, ಎಲ್ಲಿ ಕೆಲಸ ಮಾಡ್ತಿದ್ರು? ಶಿ ವಾಸ್ ವರ್ಕಿಂಗ್ ಎಟ್ ದ ಪರ್ಫಾರ್ಮೆನ್ಸ್ ವಿಂಗ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಲಿ. ಇನ್ಫಾರ್ಮೇಷನ್ ಮತ್ತು ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿ ಏನಿದೆ ನಮ್ಮ ದೇಶದಲ್ಲಿ, ಅಲ್ಲಿ ಅವರು ವೋಕಲ್ ಆರ್ಟಿಸ್ಟ್ ಆಗಿ, ಒಂದು ಹಾಡುಗಾರ್ತಿಯಾಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರಿಗೊಬ್ಬ ದೊಡ್ಡ ಅಣ್ಣ ಇದ್ದ. ಅಣ್ಣ ಎಲ್ಡರ್ ಬ್ರದರ್ ನಫೀಸುದ್ದೀನ್ ಅಂತ ಅವನ ಹೆಸರು. ನಫೀಸುದ್ದೀನ್ ಅವರು ಒಬ್ಬರು ಟೀಚರ್ ಆಗಿದ್ದಾರೆ. ಟೀಚರ್ ಆಗಿದ್ರು ಎಲ್ಲಿ? JD ಟೇಲರ್ ಸ್ಕೂಲಲ್ಲಿ, ನ್ಯೂ ಡೆಲ್ಲಿಲಿ. ಆ್ಯಂಡ್ ಇವ್ರಿಗೆ ಒಬ್ಬ ತಮ್ಮ ಕೂಡ ಇದೆ. ಇವರು ಮಧ್ಯದವರು ಅಂತ ಹೇಳ್ಬೋದು. ಸೊ ಯಂಗರ್ ಬ್ರದರ್ ಏನಿದ್ದಾನೆ ಅವನು ಮ್ಯೂಸಿಕ್ನ ಕಂಪೋಸ್ ಮಾಡ್ತಿದ್ದ. ಅರ್ಥ ಆಯ್ತಾ? ಹನೀಫ್ ವುಡ್ ಆಫನ್ ಅಕಂಪನಿ ಹಿಮ್ ಆನ್ ದ ಡ್ರಮ್ಸ್. ಸೊ ಇವಾಗ ನಾವೆಲ್ಲ ನೋಡೋವಾಗ ಮಕ್ಕಳೇ, ಆರ್ಮಿಲಿರೋರು ಅಥವಾ ಶಹೀದರಾಗ್ತಾರಲ್ವಾ, ಮಾರ್ಟಿಯರ್ ಆಗ್ತಾರಲ್ಲ, ಅವ್ರುಗಳನ್ನ ನೋಡಿದಾಗ ನಮಗೊಂದು ರೀತಿಯಾದ ಒಂದು ಗೌರವ ಸಿಗುತ್ತೆ, ಒಂದು ಹೆಮ್ಮೆ ಸಿಗುತ್ತೆ. ಬಿಕಾಸ್ ಅವರು ಅವ್ರ ಲೈಫ್ ಜೊತೆ ಏನು ಮಾಡಿದ್ರಲ್ಲ, ಅದರಿಂದ ನಮ್ಮ ಭಾರತ ದೇಶ ಇವತ್ತು ಕೂಡ ಸೇಫ್ ಆಗಿದೆ. ಅದೇ ರೀತಿಲಿ ಇದು ಒಂದು ಎಸೆ ಕೂಡ. ಅರ್ಥ ಆಯ್ತಾ? ಸೊ ಇವಾಗ ನಾವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹನೀಫ್ ಉದ್ದೀನು ಮತ್ತು ಅವರ ಒಂದು ಎಜುಕೇಷನ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ನೀಡಿದ್ದಾರೆ. ಹನೀಫ್ ಸ್ಟಡೀಡ್ ಆ್ಯಟ್ ಕೇರಳ ಸ್ಕೂಲ್. ಹನೀಫ್ ಅನ್ನೋನೇನಿದ್ದಾನೆ ಅವರು ಒಂದು ಕೇರಳ ಸ್ಕೂಲಲ್ಲಿ ಓದಿದ್ರು. ಎಲ್ಲಿ? ನ್ಯೂ ಡೆಲ್ಲಿಲಿ. ಅವ್ರು ಗ್ರ್ಯಾಜುಯೇಟ್ ಆಗಿರುವಂತಹ ಕಾಲೇಜ್ ಯಾವುದು? ಶಿವಾಜಿ ಕಾಲೇಜು. ಅದು ಕೂಡ ನ್ಯೂ ಡೆಲ್ಲಿಲೇ ಇತ್ತು. ನಾವು ಹೇಳ್ಬೋದು ಅವ್ರ ಬೇಸ್ ನ್ಯೂ ಡೆಲ್ಲಿಲೇ ಇದ್ರು, ಓದಿದ್ದೆಲ್ಲ ಅಲ್ಲೇ ಇತ್ತು. ಆ್ಯಂಡ್ ಅದಾದಮೇಲೆ ಶಿವಾಜಿ ಕಾಲೇಜಲ್ಲಿ ಓದಿದ ನಂತರ ಅವರು ಆರ್ಮಿಗೆ ಅಪ್ಲೈ ಮಾಡ್ತಾರೆ. ಅರ್ಥ ಆಯ್ತಾ?
ಸೊ ಅವರ ಒಂದು ಕ್ಯಾರೆಕ್ಟರ್ ಹೇಗಿತ್ತು, ಇವಾಗ ನನ್ನನ್ನು ನೋಡಿದ್ರೆ ನಾನು ತುಂಬ ಮಾತಾಡ್ತೀನಿ, ಸೊ ಇದು ನನ್ನ ಕ್ಯಾರೆಕ್ಟರು. ಬಟ್ ಇವಾಗ ಸ್ವಲ್ಪ ಜನ ಇರ್ತಾರೆ, ಇಂಟ್ರೋವರ್ಟ್ ಅಂದರೆ ಏನು, ಅವ್ರಿಗೆ ಇರೋದು, ಅರ್ಥ ಆಯ್ತಾ, ಜಾಸ್ತಿ ಜನಗಳ ಜೊತೆ ಬೆರೆಯೋಕ್ಕೆ ಇಷ್ಟ ಆಗಲ್ಲ, ಅವ್ರದ್ದೇ ಒಂದು ರೀತಿಯಾದ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಇಷ್ಟ ಆಗುತ್ತೆ, ಅಷ್ಟು ಸೋಷಲೈಸ್ ಮಾಡಲ್ಲ ಅವರು. ಸೊ ಇದೇ ರೀತಿಯಾದ ಒಂದು ಕ್ಯಾರೆಕ್ಟರ್ ಆಗಿದ್ರು ಯಾರು, ನಮ್ಮ ಹನೀಫ್ ಅವರು, ಅರ್ಥ ಆಯ್ತಾ. ಸೊ ಅವರು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು 14 ವರ್ಷದ ಆದಮೇಲೆ, ಅರ್ಥ ಆಯ್ತಾ. ಸೊ ಆವಾಗ ಅವ್ರು ಏನು ರಿಯಲೈಸ್ ಮಾಡಿದ್ರು ಅಂದರೆ, ಅವ್ರು ಯಾವಾಗ ಜನಗಳಿಗೆ ಹೆಲ್ಪ್ ಮಾಡ್ತಾರಲ್ಲ ಆವಾಗ ಅವ್ರಿಗೆ ತುಂಬ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಹನೀಫುದ್ದೀನ್ ಅವ್ರಿಗೆ ವೀರ್ ಚಕ್ರ ಕೂಡ ನೀಡಿದ್ದಾರೆ ನಮ್ಮ ಭಾರತ ದೇಶ, ಅರ್ಥ ಆಯ್ತಾ. ಸೊ ಇವಾಗ ನೋಡೋಣ ಬನ್ನಿ, ಅವರ ಜರ್ನಿ ಆರ್ಮಿಲಿ ಹೆಂಗಿತ್ತು, ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಆರ್ಮಿಲಿ ಸೇರಿದಾಗ ಅವ್ರು ಯಾವಾಗ ಶಿವಾಜಿ ಕಾಲೇಜಲ್ಲಿ ಓದಿ ಅದಾದ ನಂತರ ಆರ್ಮಿಗೆ ಸೇರ್ತಾರೋ ಆವಾಗ ಅವರ ಒಂದು ಜೀವನ ಹೆಂಗಿತ್ತು, ಅವರ ಒಂದು ಕೆಲಸ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಹನೀಫ್ ವೆಂಟ್ ಥ್ರೂ ಟಫ್ ಟ್ರೈನಿಂಗ್ ಅಟ್ ದ ಇಂಡಿಯನ್ ಮಿಲಿಟರಿ ಅಕಾಡೆಮಿ, IMA ಅಂತ ಏನಿದೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಅಲ್ಲಿಂದ ಅವರು ತುಂಬ ಕಷ್ಟವಾದಂಥ, ಸೊ ನಿಮ್ಮ ಆರ್ಮಿಗೆ ಸೇರೋಕ್ಕೆ ಈಸಿ ಏನಲ್ಲ, ಇಲ್ಲಿ ಹೋಗಿ ಬಸ್ ಹಿಡ್ದಂಗಲ್ಲ ಆರ್ಮಿಗೆ ಸೇರೋದು, ಒಂದು ರೀತಿಯಾದ ಕಷ್ಟವಾದ ಜರ್ನಿ ಅಂತ ನಾವು ಹೇಳ್ಬೋದು. ಸೊ ಆ ಜರ್ನಿಲಿ ಏನಾಯಿತು, ಅವರು ಒಂದು ಸ್ವಲ್ಪ ಟಫ್ ಟ್ರೈನಿಂಗ್ ಇತ್ತು, ಆ ಟ್ರೈನಿಂಗ್ನ ಮುಗಿಸ್ಕೊಂಡ್ರು. he had to take a ಮಸೂರಿ ಬಾತ್, an army ritual at midnight. ಈ ಮಸೂರಿ ಬಾತ್ ಅನ್ನೋದೇನಿದೆ ಅದು ಕೂಡ ಒಂದು ಆರ್ಮಿ ರಿಚುವಲ್ ಮಕ್ಕಳೇ, ಅದಿದು ಮಧ್ಯರಾತ್ರಿ ಮಾಡ್ತಾರೆ, ಅದನ್ನು ಕೂಡ ಅವರು ಮಾಡಿದ್ದಾರೆ. ಆಫ್ಟರ್ ಟ್ರೈನಿಂಗ್ ಹನೀಫ್ ಜಾಯಿಂಡ್ ದ 11 ರಾಜ್ಪುತಾನಾ ರೈಫಲ್ಸ್, ರಾಜ್ ರಿಫ್ಸ್ ಅಂತ ಇದೆ, 11 ರಾಜ್ಪುತಾನಾ ರೈಫಲ್ಸು. ಆ ಟ್ರೈನಿಂಗ್ ಆದ ನಂತರ ಅವ್ರು ಅದನ್ನು ಜಾಯಿನ್ ಮಾಡಿದ್ರು, ಆಯಿತಾ. ಸೊ ಅವರ ಫಸ್ಟ್ ಪೋಸ್ಟಿಂಗ್ ಎಲ್ಲಿತ್ತು, ಅದು ಜೈಪುರಲ್ಲಿತ್ತು. ಆ್ಯಂಡ್ ಲೇಟರು ಸಿಯಾಚನ್ಗೆ ಹೋಗಿದ್ರು, ಅರ್ಥ ಆಯ್ತಾ. ಲೇಟರ್ ಅಟ್ ಸಿಯಾಚನ್ ಬಿಫೋರ್ ದ ಕಾರ್ಗಿಲ್ ವಾರ್ ಆಫ್ 1999. ಕಾರ್ಗಿಲ್ ವಾರ್ಗಿಂತ ಮುಂಚೆ ಅವರು ಸಿಯಾಚನಲ್ಲಿ ಇದ್ದರು, ಅರ್ಥ ಆಯ್ತಾ. ಸೊ ಇವರು ರಾಜ್ಪುತಾನಾ ರೈಫಲ್ಸ್ 11 ರಾಜ್ಪುತಾನಾ ರೈಫಲ್ಸ್ನ ಜಾಯಿನ್ ಆದಾಗ ಫಸ್ಟು ಅವ್ರು ಪೋಸ್ಟ್ ಆಗಿದ್ದು ಜೈಪುರಲ್ಲಿ, ಇಂಪಾರ್ಟೆಂಟ್ ಇದು. ಆ್ಯಂಡ್ ಆದಮೇಲೆ ಕಾರ್ಗಿಲ್ ವಾರ್ ನಡೀತಲ್ಲ 1999ನಲ್ಲಿ, ಅದಕ್ಕಿಂತ ಮುಂಚೆ ಅವರು ಸಿಯಾಚನಲ್ಲಿ ಇದಾಗಿದ್ರು. ಸಿಯಾಚನ್ ಒಂದು ಬಾರ್ಡರಲ್ಲಿ ಬರುತ್ತೆ ಮಕ್ಕಳೇ, ಸೊ ಅಲ್ಲಿ ಕೂಡ ಅವರು ಪೋಸ್ಟ್ ಆಗಿದ್ರು. ಸೊ ಈವನ್ ಇನ್ ದ ಆರ್ಮಿ ಹನೀಫ್ ಕಂಟಿನ್ಯೂಡ್ ಹಿಸ್ ಇಂಟ್ರೆಸ್ಟ್ ಇನ್ ಆರ್ಟ್. ಸೊ ಅಲ್ಲಿ ಅವ್ರು ಆರ್ಮಿಲಲ್ಲಿದ್ದಾಗ ಬರೀ ಆರ್ಮಿ ರಿಲೇಟೆಡ್ಡು ಅಥವಾ ಆ ಒಂದು ಅವ್ರದ್ದು ಏನು ಕೆಲಸ ಬಿಡ್ತಿತ್ತೋ ಅದು ಮಾತ್ರ ಮಾಡ್ತಿರ್ಲಿಲ್ಲ, ಅವರ ಒಂದು ಇಂಟ್ರೆಸ್ಟ್ ಕೂಡ ಅವರು ನೋಡ್ಕೊಂಡ್ರು. ಏನು ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಆರ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಹೀ ಸ್ಕೆಚ್ಡ್, ಮೇಡ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ ಆ್ಯಂಡ್ took his instruments from Delhi to form a music group which is now called ಹನೀಫ್, ಅರ್ಥ ಆಯ್ತಾ. ಸೊ ಆವಾಗ ಅವ್ರು ಏನು ಮಾಡ್ತಿದ್ರು, ಪೋಸ್ಟ್ ಕಾರ್ಡ್ಸ್ ಮಾಡೋರು, ಸ್ಕೆಚ್ ಕಾರ್ಡ್ಸ್ ಮಾಡೋರು. ಸೊ ಬೇಸಿಕ್ಲಿ ಕಾರ್ಡ್ಸ್ ಮಾಡೋರು, ವೇಸ್ಟ್ ಮೆಟೀರಿಯಲ್ಸ್ ಇರುತ್ತಲ್ಲ, ಆ ವೆಲ್ತ್ ಔಟ್ ಆಫ್ ವೇಸ್ಟ್ ಅಂತ ನಿಮ್ಗೆ ಸ್ಕೂಲಲ್ಲೆಲ್ಲ ಕಾಂಪಿಟೇಷನ್ ಕೂಡ ನಡೆಸ್ತಾರಲ್ವಾ. ಸೊ ಈ ರೀತಿಯಾದ ವೇಸ್ಟ್ ಕಾರ್ಡ್ಸ್ನ ಯೂಸ್ ಮಾಡಿಕೊಂಡು ಅವರು ಸ್ಕೆಚ್ ಮಾಡೋರು, ಅರ್ಥ ಆಯ್ತಾ. ಆ್ಯಂಡ್ ಡೆಲ್ಲಿಯಿಂದ ಅವರ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಿತ್ತು ಅದನ್ನು ತೊಗೊಂಡು ಹೋಗಿ ಒಂದು ಬ್ಯಾಂಡನ್ನ ಫಾರ್ಮ್ ಮಾಡಿದ್ರು. ಆ ಬ್ಯಾಂಡಿನ ಹೆಸರು ಹನೀಫ್ ಅಂತ, ಅರ್ಥ ಆಯ್ತಾ. ಇವಾಗ ಅದನ್ನು ಹನೀಫ್ ಅಂತ ಕರೀತಾರೆ. So Hanif had told his mother about a sub-sector Nasing post. It was named after a brave soldier. After Hanif's death, a portion of the Turtuk sector in Kargil was named sub-sector Hanif. ಅರ್ಥ ಆಯ್ತಾ. ಸೊ ಹನೀಫ್ ಏನಿದ್ರು ಅವರು ಅವರ ಅಮ್ಮನಿಗೆ ಹೇಳ್ತಾರೆ ಯಾವ್ದ್ರ ಬಗ್ಗೆ, ನಾಸಿಂಗ್ ಪೋಸ್ಟ್ ಬಗ್ಗೆ ಹೇಳ್ತಾರೆ ಇವಾಗ, ಆಯಿತಾ. ಸೊ ಅದನ್ನು ಒಂದು ಬ್ರೇವ್ ಸೋಲ್ಜರಿನ ಹೆಸರು ಮೇಲೆ ಆ ಪೋಸ್ಟ್ನ ನೇಮ್ ಮಾಡಿದರು. ಬಟ್ ಹನೀಫಿನ ಸಾವಿನ ನಂತರ ಅವ್ರು ಹೇಗೆ ಶಹೀದರಾದ್ರಲ್ಲ, ಅದಾದ ನಂತರ ಟುರ್ಟುಕ್ ಸೆಕ್ಟರ್ ಏನಿದೆ ಅದನ್ನು ರೀನೇಮ್ ಮಾಡಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಸಬ್ ಸೆಕ್ಟರ್ ಹನೀಫ್ ಅಂತ ನೇಮ್ ಮಾಡಿದ್ದಾರೆ, ಅರ್ಥ ಆಯ್ತಾ. ಸೊ ಏನಾಯಿತು ಅಂದರೆ, so Hanif's family declined the army's compensation of petrol pump as his mother believed there were families who needed it more. ಆಯಿತಾ. ಸೊ ಒಂದು ಪೆಟ್ರೋಲ್ ಪಂಪ್ ಆಗಿ ಒಂದು ಕಾಂಪನ್ಸೇಷನ್ ನೀಡಿದಾಗ ಹನೀಫ್ ಅವರಮ್ಮ ಅದನ್ನು ಬೇಡ ಅಂದ್ಬಿಡ್ತಾರೆ. ಯಾಕೆ, ಬಿಕಾಸ್ ಸಾಕಷ್ಟು ಫ್ಯಾಮಿಲಿ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಅದ್ರ ನೀಡಿದೆ ಅಂತ ತಲೆಯಲ್ಲಿಟ್ಕೊಂಡು ಅವ್ರು ಆ ಒಂದು ಆರ್ಮಿ ಕಾಂಪನ್ಸೇಷನ್ನ ಬೇಡ ಅಂದ್ಬಿಡ್ತಾರೆ, ಆಯಿತಾ. ಸೊ ಅದಾದ ನಂತರ ಅವ್ರ ಸಾವು ಆದ ನಂತರ
his family started the Hanif Foundation, under which a school in Kullu was opened. ಅವರು ಒಂದು NGO ರೀತಿಯಲ್ಲಿ ಒಂದು ಹನೀಫ್ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ ಫೌಂಡೇಶನಿನ ಮುಖಾಂತರ ಕುಲ್ಲು ಇದೆಲ್ಲ, ಕುಲ್ಲು ಮನಾಲಿ ಗೊತ್ತಲ್ಲ ನಿಮಗೆ, ಕುಲ್ಲೂಲಿ ಅವರು ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಅವನ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಹೇಗೆ ಅವನು ಶಹೀದನ ಆದಮೇಲೂ ಕೂಡ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಬಿಕಾಸ್ ಅವ್ರಿಗೆ ಬೇಕಾಗಿದ್ದೇನು, ಅವ್ರ ಜನಗಳನ್ನ ಹೆಲ್ಪ್ ಮಾಡೋದು. ಆ್ಯಂಡ್ ಅದನ್ನು ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇದು ಈ ಒಂದು ನಾನ್ ಡೀಟೇಲಿನ ಸಮ್ಮರಿ ಮಕ್ಕಳೇ, ಅರ್ಥ ಆಯ್ತಾ? ಇವಾಗ ಒಂದೆರಡು ಪ್ರಶ್ನೆಗಳನ್ನ ನೋಡೋಣ. ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್. ವೈ ವಾಸ್ ಇಟ್ ಸೋ? ಆಯಿತಾ? ಸೊ ಯಾಕೆ ನಾನು ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ನಲ್ಲ, ಹೇಗೆ ಅವ್ರು ಚಿಕ್ಕ ಪಾಪು ಆಗಿದ್ದಾಗ, ಮೋಸ್ಟ್ಲಿ ಒಂದು ಹುಡುಗ ಆಗಿದ್ದಾಗ, 8ನೇ ವರ್ಷದ ಹುಡುಗ ಆಗಿದ್ದಾಗಲೇ ಅವರಪ್ಪ ತೀರೋಗ್ತಾರೆ. ಅವರಮ್ಮ ತುಂಬ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಆವಾಗ ಏನಾಯಿತು, ಅವ್ರ ತಮ್ಮ ಅಣ್ಣ ಮತ್ತು ಇವರು ಅವ್ರ ಲೈಫ್ನ ಅವರೇ ಮ್ಯಾನೇಜ್ ಮಾಡೋದನ್ನು ಕಲ್ತ್ಬಿಡ್ತಾರೆ. ಅರ್ಥ ಆಯ್ತಾ? ಓದ್ತೀನಿ ನೋಡಿ. ಹನೀಫ್ ಡಿಂಟ್ ಹ್ಯಾವ್ ಅ ಸ್ಮೂತ್ ಲೈಫ್ ವೈಲ್ ಗ್ರೋಯಿಂಗ್ ಅಪ್. His father passed away when Hanif was just 8 years old. His mother was busy working, and Hanif and his 2 brothers had to learn to manage themselves quite early. ಇನ್ನೊಂದು ಕ್ವೆಶನ್ನ ನೋಡೋಣ. ಡು ಯು ಥಿಂಕ್ ದಟ್ ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್? ಹನೀಫ್ ತುಂಬ ಟ್ಯಾಲೆಂಟೆಡ್ ಆಗಿದ್ನ, ನಿಮ್ಗೇನು ಅನ್ಸುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಹೌದು, ಹನೀಫ್ ವಾಸ್ ಕ್ವೈಟ್ ಟ್ಯಾಲೆಂಟೆಡ್. ಬಿಕಾಸ್ ನಮಗೆ ಗೊತ್ತಲ್ಲ, ಆರ್ಮಿ ಜಾಯ್ನ್ ಆಗಿದ್ದ ನಂತರ ಕೂಡ ಅವನು ಒಂದು ರೀತಿಯಾದ ಕಾರ್ಡ್ಸ್ ಮಾಡೋನು ವೇಸ್ಟಿಂದ. ಆಮೇಲೆ ಒಂದು ಕಂಟಿನ್ಯೂಡ್ ಸ್ಕೆಚಿಂಗ್, ಆ್ಯಂಡ್ ಇನ್ನೊಂದೇನು ಮಾಡೋನು, ಡ್ರಮ್ಸ್ನ ಪ್ಲೇ ಮಾಡೋನು. ಅವನ ರೀತಿಯಾದ ಒಂದು ಇನ್ಸ್ಟ್ರೂಮೆಂಟ್ಸ್ನ ಅವನು ಕ್ಯಾರಿ ಮಾಡೋನು. ಆ್ಯಂಡ್ ಅದ್ರ ಮೇಲೆ ಒಂದು ಬ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ ಅಂತ. ಕರೆಕ್ಟ್ ಅಲ್ವಾ? ಹನೀಫ್ ವಾಸ್ ಕ್ವೈಟ್ ಟ್ಯಾಲೆಂಟೆಡ್ ಅಪಾರ್ಟ್ ಫ್ರಮ್ ಹಿಸ್ ಟ್ರೈನಿಂಗ್ ಇನ್ ದ ಆರ್ಮಿ. ಹಿ ವಾಸ್ a talented artist and continued sketching and making beautiful cards using waste materials. He also played the drum and carried all his instruments to the Rajputana Rifles and formed a music group. So ನಾ ಹೇಳ್ದಂಗೆನೆ ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಗೆ ನಾನು ಸಮರಿಲಿ ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದೀನಿ ಮಕ್ಕಳೇ. ಸೊ ಇದನ್ನು ನೀವು ತಿಳ್ಕೊಂಡ್ರೆ ಸಾಕಾಗತ್ತೆ. ಓಕೆನಾ? ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ನೋಟ್ಸ್ ಬೇಕಿದ್ರೆ, ಮತ್ತು ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಸಾಲ್ವ್ ಮಾಡಿರೋ ಪ್ರಶ್ನೆಗಳು ಬೇಕಿದ್ರೆ, ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ನಾವು ನೀಡಿದ್ದೇವೆ, ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಣ್ಬೋದು. ಆ್ಯಂಡ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಹಾರ್ಟ್ನ ಹಾಕಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ನಾನ್ ಡೀಟೇಲ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.